ಬ್ರೇಕ್ನ ನಂತರ ಮಾಟದ ಕೆರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕೆರೆ ಯಾವ ರೀತಿ ವಾಮಾಚಾರಕ್ಕೆ ಬಲಿಯಾಯಿತು ಅನ್ನೋದನ್ನು ನೋಡಿದ್ವಿ. ಈಗಲೇ ನಮಗೆ ಎಷ್ಟು ಹತ್ರ ಮಾತಾಡಬೇಕಿದ್ರು ಕೂಡ ಅವರೊಂದು ಮಾತನ್ನು ಹೇಳಿದ್ರು, ಇದು ವಾಮಾಚಾರ ಅಲ್ಲ, ಇದು ಯಾವುದೋ ಕೆಟ್ಟ ಪ್ರವೃತ್ತಿಗಳು, ಬೇಕಾದ ಹಾಗೆ ಮಾಡ್ತಿರುವಂತಹ ಪ್ರವೃತ್ತಿಗಳು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ನ್ಯೂಸ್ ಡೆಸ್ಕಿಂದ ಮಾರುತೇಶ್, 63 ಎಕರೆ ವಿಸ್ತೀರ್ಣದ ಒಂದು ಕೆರೆ ವಾಮಾಚಾರಕ್ಕೆ ಬಲಿಯಾಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ರಿ. ಈ ಕುರಿತ ಮಾಹಿತಿ ಏನಿದೆ ನಿಮ್ಮಲ್ಲಿ? ಅದೀಗ ಏನು ಈಗ ಬೆಂಗಳೂರಿನ ಅಭಿವೃದ್ಧಿನ ಹೆಸರಲ್ಲಿ ಸಾಕಷ್ಟು ಕೆರೆಗಳು ಈಗ ಅವನತಿ ಅಂಚಿನಲ್ಲಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ವಾಮಾಚಾರದಿಂದಾಗಿ ಏನು ಚಂದಾ ಪಾಂಡೆ ಅವರು ಹೇಳಿದಾಗೆ ಏನು ತಡೆಯೊಡ್ಡುತ್ತಾ ಇದ್ದಾರೆ ಅಂತ ಒಂದು ಪ್ರಕ್ರಿಯೆ ಏನಿದೆ, ಇದರಿಂದ ಈ ಕೆರೆ ಸಂಪೂರ್ಣ ವಿಷಪೂರಿತ ಆಗ್ತಿದೆ ಅಂತಲೇ ಹೇಳ್ಬೋದು. ಸುಮಾರು 63 ಎಕರೆ ವಿಸ್ತೀರ್ಣ ಇರತಕ್ಕಂಥ ಪುರಾತನವಾದ ಕೆರೆ. ಈ ಕೆರೆಯಲ್ಲಿ ಸಾಕಷ್ಟು ಜನರು ನೀರು ಕುಡಿದ್ದಾರೆ. ಈ ಕೆರೆ ನೀರನ್ನು ಅಡುಗೆ ಮಾಡಲಿಕ್ಕೂ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಅನ್ನೋ ಮಾಹಿತಿ ಇತ್ತು. ಈ ಕೆರೆಗೆ ಹಲಸಿನ ಕೆರೆ ಅಂತ ಕೂಡ ಹೇಳ್ತಾರೆ. ಏನಂದರೆ ಆ ಕೆರೆ ಮಧ್ಯೆ ಒಂದು ಹಲಸಿನ ಮರ ಇತ್ತಂತೆ. ಸೊ ಹಲಸಿನ ಮರ ಬುಡದಲ್ಲೂ ಕೂಡ ಹಲಸಿನ ಹಣ್ಣು ಬಿಡ್ತಾ ಇತ್ತು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಅದೆಲ್ಲ ಕೂಡ ಈಗ ಯಾವುದೂ ಕೂಡ ಅಲ್ಲಿ ಇತಿಹಾಸ ಪುಟ ಸೇರಿದೆ ಅಂತಲೇ ಹೇಳ್ಬೋದು. ಏನಂದರೆ ಅಭಿವೃದ್ಧಿ ಹೆಸರಲ್ಲಿ ಸಾಕಷ್ಟು ಕೆರೆಗಳು ಈಗಾಗಲೇ ನಾಶವಾಗ್ತಾ ಇದೆ. ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಕೆರೆಗಳು ಅವನತಿ ಅಂಚಿಗೆ ಹೋಗ್ತಾ ಇದೆ. ಅದರಲ್ಲಿ ಈ ಕೆರೆ ಕೂಡ ಒಂದು ಸೇರ್ಪಡೆ ಆಗ್ತಿದೆ. ಅಂದರೆ ಪ್ರಮುಖವಾದ ಕಾರಣ ಎಂತಂದರೆ ವಾಮಾಚಾರದಿಂದಾಗಿ ಕೆರೆ ಬಲಿಯಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ದಿವ್ಯಾ, ಈ ಒಂದು ವಾಮಾಚಾರದ ವಿಚಾರವಾಗಿ ಸಾಕಷ್ಟು ಜನ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಾಕಷ್ಟು ಅಲ್ಲಿ ನಡೆಯುತ್ತೆ ಅನ್ನೋವಂಥ ಮಾತುಗಳನ್ನ ಹೇಳ್ತಾರೆ. ಗ್ರಾಮ ಪಂಚಾಯತಿಯವರು ಕೂಡ ಈ ಒಂದು ಕೆರೆ ಸಂಪೂರ್ಣವಾಗಿ ಮಲಿನವಾಗಿದೆ, ಯಾವುದೂ ಕೂಡ ಬಳಸಬೇಡಿ ಅನ್ನೋವಂಥ ಮಾಹಿತಿ ಕೂಡ ಈಗಾಗಲೇ ವರದಿಯಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ಈ ಕಡೆ ಗಮನನೇ ಹರಿಸಿಲ್ಲ. ಸಾಕಷ್ಟು ಬಾರಿ ದೂರನ್ನು ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ. ಆದರೆ ಯಾರೂ ಕೂಡ ಅವರು ಇತ್ತ ಗಮನ ಹರಿಸಿ ಈ ಕೆರೆಯನ್ನು ಒಂದು ಪುನಶ್ಚೇತನ ಕಾರ್ಯ ಕೂಡ ಅವರು ಯಾರೂ ಮಾಡಿಲ್ಲ. ಓಕೆ ಮಾರುತೇಶ್, ನಿಮ್ಮ ಮಾಹಿತಿಗಾಗಿ ಧನ್ಯವಾದ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಕೆರೆ ಯಾವ ರೀತಿ ಕಲುಷಿತವಾಗಿದೆ, ಕೆರೆ ನೀರು ಕೂಡ ಬಳಕೆ ಆಗದಿರೋ ರೀತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ನಮ್ಮ ಜೊತೆ ಮತ್ತೊಬ್ಬ ಗೆಸ್ಟ್ ಇದ್ದಾರೆ, ಶ್ರೀಪತಿ ಭಟ್ರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಕೂಡ ಈ ಒಂದು ಪ್ಯಾಕೇಜ್ ಅನ್ನ ನೋಡ್ತಾ ಇದ್ರಿ, ಒಂದು ವರದಿ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಆ್ಯಕ್ಚುಲಿ ಈ ಮಾಟ ಮಂತ್ರ ತಂತ್ರ ಇವೆಲ್ಲ ಪ್ರಯೋಗಗಳು ಬಹಳ ಅನಾದಿ ಕಾಲದಿಂದ ಇರುವಂತಹದ್ದು. ಆದರೆ ಇತ್ತೀಚಿನ ವಿಜ್ಞಾನದ ಒಂದು ಯುಗದಲ್ಲಿ ಅವೆಲ್ಲವೂ ಸ್ವಲ್ಪ ನಶಿಸಿ ಹೋಗ್ತಾ ಇದೆ. ಆದರೂ ಕೂಡ ಜನರು ಭಯಭೀತರಾಗಲಿಕ್ಕೆ ಯಾರು ನಿಜವಾಗಿ ಮಾಟ ಮಂತ್ರ ಮಾಡ್ತಾರೋ ಅಂಥವ್ರು ಇದನ್ನು ಮಾಡ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಮಾಟ ಮಂತ್ರ ಮಾಡ್ತಿದ್ದಂಥವ್ರು ಇಂಥ ಒಂದು ಸ್ಥಳಕ್ಕೆ ಬರುವುದೂ ಇಲ್ಲ, ಈ ಸ್ಥಳದಲ್ಲಿ ಮಾಡುವುದೂ ಇಲ್ಲ. ಸುಮ್ಮನೆ ಜನರ ಒಂದು ಭಯಭೀತರಾಗಿ ಮಾಡುವಂಥದ್ದು, ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥ ಅಂಥ ವ್ಯಕ್ತಿಗಳು ಇಂಥ ಒಂದು ಕೆರೆಯಲ್ಲಿ ಸಾರ್ವಜನಿಕವಾದಂಥ ಸ್ಥಳದಲ್ಲಿ ಬಂದು ಅದನ್ನು ಮಾತನಾಡಿ ಅದೊಂದು ಭಯಭೀತರಾಗಿ ಮಾಡುವಂಥ ಒಂದು ವ್ಯವಸ್ಥೆ, ಅದೊಂದು ಷಡ್ಯಂತ್ರ ಅಂತ ಹೇಳ್ಬೋದು. ವಿನಃ ಸತ್ಯ ಸಂಗತಿ ಹೇಳಬೇಕಂದ್ರೆ ಇಂಥ ಒಂದು ಬೆಂಗಳೂರು ನಗರದಲ್ಲಿರುವಂಥ ಯಾವುದೇ ಕೆರೆ ಆಗಲಿ, ಸರೋವರ ಆಗಲಿ, ದೇವಸ್ಥಾನ ಆಗಲಿ, ನದಿ ತೀರ ಆಗಲಿ, ಇಲ್ಲಿ ಅದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಇಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ. ಆಕ್ಚುಲಿ ವಾಮಾಚಾರ ಅಂದ್ರೆ ಏನು, ಈ ತಡೆ ಹೊಡೆಯೋದು ಅಂದ್ರೆ ಏನು, ಎಲ್ಲಿ ಮಾಡ್ತಾರೆ, ಈ ಕೆರೆ ಪಕ್ಕ ಹಾಕೋದಂದ್ರೆ ಜನರು ಸಹಜವಾಗಿ ಭಯಭೀತರಾಗ್ತಾರೆ. ಏನು ಹೇಳಿ? ಖಂಡಿತ ಇಲ್ಲೇನಾಗಿದೆ ಗೊತ್ತಪ್ಪ, ತಡೆ ಹೊಡೆಯೋದು ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ ನಾವು ತುಂಬ ಕೇಳಲ್ಪಡ್ತಾ ಇರೋದೇನೆಂದರೆ, ಯಾರಿಗೋ ಮಾಟ ಆಗಿದೆ, ಸರಿ ತಡೆ ಹೊಡೆದು ಬಿಡ್ತೀವಿ, ಹೊರಟೋಗುತ್ತೆ ಅಂತ ಅವರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ವ್ಯಾಪಾರದಲ್ಲಿ ತೊಡಕು ಬಂದಾಗ ತಡೆ ಹಿಡಿಯುವಂಥದ್ದು, ಆ ತೊಡಕನ್ನು ತಡೆ ಹಿಡಿಯೋದಕ್ಕೆ ತಡೆ ಹೊಡೆಯೋದು ಅನ್ನುವ ಪದ ಬಳಕೆ, ತಪ್ಪು ಪದ ಬಳಕೆ ಬಂದಿದೆ ಇಲ್ಲಿ. ಆಯಿತಾ? ಈ ಯಾವುದೇ ಒಂದು ಉದ್ದೇಶದಿಂದ, ಯಾವುದೋ ಒಂದು ಕಾರಣ ಇರ್ಬೋದು, ಅವರು ಮನೆ ದೇವರಿಗೆ ಸರಿಯಾಗಿ ಪೂಜೆ ಮಾಡ್ದಲೇ ಇರೋದಕ್ಕೆ ಬಿಸ್ನೆಸ್ ಡಲ್ ಆಗಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ಮೊಟ್ಟೆಗಳು ಮತ್ತು ಕೆಲವೊಂದು ದಾರದ ಉಂಡೆಗಳೇ ಬಿಸಾಕ್ಬಿಟ್ಟಿದ್ದಾರೆ. ಆ ರೀತಿ ಖಂಡಿತ ಮಾಡೋ ಹಾಗಿಲ್ಲ. ಮತ್ತು ಕುಡಿಕೆಗಳ ದೊಡ್ಡ ದೊಡ್ಡ ಮಡಿಕೆಗಳು, ಹೂವು ಮತ್ತೇನೇನೋ ಅಲ್ಲಿ ಪದಾರ್ಥಗಳು ಬಿಸಾಕಿದ್ದಾರೆ. ಈ ರೀತಿ ಚೆಲ್ಲಾಡುವ ಹಾಗಿಲ್ಲ. ಇನ್ನು ಕಿರಣ್ ಸ್ಥಳೀಯರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೇ, ಈಗಲೇ ನಿಮ್ಮ ಮತ್ತೊಬ್ಬ ಸ್ಥಳೀಯರು ಮಧು ಅವ್ರ ಹತ್ರ ಮಾತಾಡ್ತಿದ್ವಿ, ನೀರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ಇದ್ದದೊಂದು ಕೆರೆ ಕುಡಿಯೋದಕ್ಕೆ ಅದು ಕೂಡ ಇಲ್ದಾಗಿದೆ ಅಂತ ಹೇಳ್ತೀರಾ, ನೀವೇನು ಹೇಳ್ತೀರಿ? ಮೇಡಮ್ ನಮಸ್ಕಾರ. ಮೇಡಮ್, ಇದು ಕಾಚೋಳಿ ಕೆರೆ ಅಂದ್ರೆ ತುಂಬಾ ಇತಿಹಾಸ ಒಂದು ಉಳ್ಳಂತ ಕೆರೆ. ಹೌದು. ಇಲ್ಲಿ ಪುರಾತನವಾದ ಕೆರೆ. ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ನೀರನ್ನ ಬಳಸ್ತಾ ಇದ್ರು, ಕುಡಿತಾ ಇದ್ರು. ಅಷ್ಟು ಪಾವಿತ್ರ್ಯತೆಯಿಂದ ಹೊಂದಿರುವಂತ ಕೆರೆ ಇದು. ಇಲ್ಲಿ ಮಾಟ ಮಂತ್ರ ವಾಮಾಚಾರ ಎಲ್ಲ ಮಾಡ್ತಿರೋದ್ರಿಂದ ಕೆರೆಯ ವಾತಾವರಣ ಸಂಪೂರ್ಣ ಹದಗೆಟ್ಟಿದ್ದು. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ತುಂಬಾ ಕ್ರಿಟಿಕಲ್ ಆಗಿದೆ ಮೇಡಮ್. ಇಲ್ಲಿ ಅಂತರ್ಜಲ ಮಟ್ಟಕ್ಕೆ ಈಗ ಫ್ಯಾಕ್ಟ್ರಿಗಳು ನೀರೆಲ್ಲ ಬಿಟ್ಟಿರೋದ್ರಿಂದ ಅಂತರ್ಜಲ ಮಟ್ಟಕ್ಕೆ ಹೋಗಿ ಈಗ ಗ್ರಾಮ ಪಂಚಾಯತಿ ಅವರೇ ಸರ್ಟಿಫಿಕೇಟ್ ಕೊಟ್ಟು 2 ಬೋರ್ನ ನಾವು ಅದನ್ನ ಕುಡಿಯೋದಕ್ಕೂ ಸಹ ಯೋಗ್ಯವಾಗಿಲ್ಲ, ಬಳಸಕ್ಕೂ ಯೋಗ್ಯವಾಗಿಲ್ಲ ಅಂತ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಆಲ್ರೆಡಿ. ರಾತ್ರಿ ವೇಳೆಯಲ್ಲಿ ಬಂದ್ ಮಾಡ್ಬಿಟ್ಟು ಹೋಗ್ತಾರೆ. ಮತ್ತೆ ಅಲ್ಲಿ ಕಾಯಿಗಳು ಬೀಳ್ತಾ ಇದಲ್ಲ ಮೇಡಮ್, ಆ ಕಾಯಿಗಳನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಚಿಂದಿ ಆಯ ಹುಡುಗರು, ಈ ಅಮಾಯಕರು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ.
ಆ ಕಾಯಿಗಳನ್ನ ಸುಲ್ದ್ಬಿಟ್ಟು ಪಾಪ ಇಲ್ಲಿ ಬೇರೆ ಮನೆಗಳಿಗೆ ಮಾರ್ತಾರೆ, 5 ರೂಪಾಯಿಗೆ 6 ರೂಪಾಯಿಗೆ ಮಾರ್ತಾರೆ. ಓಕೆ ಓಕೆ ಆ ಕಾಯಿಗಳು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇಲ್ಲಿ ಕಿತ್ಕೊಂಬಂದು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಏನು ಗೊತ್ತಿರಲ್ಲ, ಕೊಬ್ಬರಿ ಆಗಿರುತ್ತೆ, 5 ರೂಪಾಯಿ ಸಿಗುತ್ತೆ, ಜನಸಾಮಾನ್ಯರು ತಂದೆ ತಾಂತಾರೆ. ಓಕೆ ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಬಲಿ ಆಗ್ತಿರೋದು ಜನಸಾಮಾನ್ಯರಿಗೆ. ಓಕೆ 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 ಕಿರಣ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಈಗಾಗಲೇ ನಾವು ತ್ಯಾಜ್ಯಗಳಲ್ಲಿ ಬಿದ್ದಿರುತ್ತೆ ಅಂತ ತಿಳ್ಕೊಳ್ತಾ ಇದ್ವಿ, ತೆಂಗಿನಕಾಯಿ ಬಿದ್ದಿರುತ್ತೆ, ಕುಂಕುಮ ಬಿದ್ದಿರುತ್ತೆ, ಆ ತೆಂಗಿನಕಾಯಿಗಳನ್ನ ವ್ಯಾಪಾರನೂ ಮಾಡ್ತಾರೆ ಅನ್ನೋ ಮಾತನ್ನು ಕೇಳಿದ್ವಿ. ಸೊ ಅಲ್ಲಿ ವಾಮಾಚಾರ ಮಾಡತಕ್ಕಂತಹ ವಸ್ತುಗಳೇನಿದೆ ಅದನ್ನು ಸಾರ್ವಜನಿಕರು ಮುಟ್ಬೋದಾ, ಅವ್ರಿಗೆ ಮುಟ್ಟಿದ್ರೆ ಏನಾದ್ರು ಆಗುತ್ತಾ ಇಲ್ವಾ ನೋಡೋಣ ಒಂದು ಬ್ರೇಕ್ನ ನಂತರ.